ಸಮಯ ಮಧ್ಯರಾತ್ರಿ 2ರ ಆಸುಪಾಸು. ತಾರಾಗುಪ್ತಳ ಗೆಸ್ಟ್ ಹೌಸಿನ ಮುಂದೆ ಮಧುರಾ ನಗರದ ಪೊಲೀಸ್ ಸ್ಟೇಷನ್ನಿನ ಜೀಪು ಬಂದು ನಿಂತು ಅದಾಗಲೇ 10 ನಿಮಿಷ ಕಳೆದಿತ್ತು. ಕೆಲ ಹೊತ್ತಿನ ಹಿಂದೆ ಗೆಸ್ಟ್ ಹೌಸಿನ ಮೇಲಿನ ಮಹಡಿಯಲ್ಲಿ ತಾರಾಗುಪ್ತಳ ಚೀರಾಟವನ್ನು ಕೇಳಿ ಆಘಾತಗೊಂಡು ಹಿಮವಂತ್ ಮತ್ತು ಚಾಂದಿನಿಯು ಆತುರಾತುರವಾಗಿಯೇ ಮೇಲಿನ ಮಹಡಿಯತ್ತ ಓಡಿದ್ದರು. ಆದರೆ ಅಷ್ಟರೊಳಗೆ ಆ ದೇಹವು ಬೆಂಕಿಯಲ್ಲಿ ಬಹುಶಃ ಬೆಂದು ತನ್ನ ಜೀವವನ್ನು ಚೆಲ್ಲಿತ್ತು. ತಮ್ಮ ಕಣ್ಣೆದುರೇ ತಾರಾಗುಪ್ತ ಎಂಬ ಖ್ಯಾತ ಕಾದಂಬರಿಗಾರ್ತಿಯ ದೇಹವು ಬೆಂದು ಹೋಗಿದ್ದನ್ನು ಜೀರ್ಣಿಸಿಕೊಳ್ಳಲು ಆ ಕ್ಷಣಕ್ಕೆ ಹಿಮವಂತ್ ಮತ್ತು ಚಾಂದಿನಿಗೆ ಕಷ್ಟವಾಯಿತಾದರೂ ಸ್ವಲ್ಪ ಹೊತ್ತಿನ ಬಳಿಕ ಚೇತರಿಸಿಕೊಂಡರು. ಚಾಂದಿನಿಯ ಎದೆ ಬಡಿತವಂತೂ ಕ್ಷಣ ಕ್ಷಣಕ್ಕೂ ಏರುತ್ತಿತ್ತು. ಆ ಸುಟ್ಟು ಕರಕಲಾದ ಹೆಣದೆದುರು ನಿಲ್ಲಲಾಗದೆ ಉಸಿರುಗಟ್ಟಿದಂತಾಗಿ ಸೀದಾ ಅಲ್ಲಿಂದ ಹೊರಬಂದು ಗಾಳಿಗೆ ಮುಖವೊಡ್ಡಿ ಚಾಂದಿನಿಯು ಕೊಂಚ ಚೇತರಿಸಿಕೊಂಡಳು. ಮಾತನಾಡುವ ಸ್ಥಿತಿಯಲ್ಲಿ ಅವಳಿರಲಿಲ್ಲ. ಈ ನಡುವೆ ಹಿಮವಂತ್ ಆ ಮುಸುಕುದಾರಿಯ ಇರುವಿಕೆಯ ಕುರಿತು ಗಮನ ಹರಿಸಲು ಮುಂದಾದ. ಕೆಳಗಿನ ಮಹಡಿಯ ಹಿಂದಿನ ಬಾಗಿಲು ತೆರೆದಿದ್ದು ಅವನ ಗಮನಕ್ಕೆ ಬಂತು. ನಂತರ ತಕ್ಷಣವೇ ಆ ಬಾಗಿಲಿನ ಮೂಲಕ ನಡೆದು ಹೊರಹೋಗಿ ಸುತ್ತಮುತ್ತೆಲ್ಲ ಕಣ್ಣಾಡಿಸಿದನಾದರೂ ಅಲ್ಲೆಲ್ಲೂ ಆ ಮುಸುಕುದಾರಿಯ ಸುಳಿವಿಲ್ಲ. ತಕ್ಷಣವೇ ಅಲ್ಲಿಂದ ಮೇಲಿನ ಮಹಡಿಗೆ ಹೊರಟು ಬಂದ. ಅಲ್ಲಿ ದಿಗ್ಭ್ರಮೆಗೊಂಡಂತೆ ನಿಂತಿದ್ದು ಚಾಂದಿನಿಯನ್ನು ಸಮಾಧಾನಗೊಳಿಸುತ್ತಾ ನಂತರ ಮಧುರಾ ನಗರದ ಪೊಲೀಸ್ ಸ್ಟೇಷನ್ನಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ. ಸ್ವಲ್ಪ ಸಮಯದ ಹಿಂದೆ ಸ್ವತಃ ತಾರಾಗುಪ್ತಳೇ ಫೋನಿನಲ್ಲಿ ನನಗೆ ನಿನ್ನಿಂದ ನ್ಯಾಯ ಸಿಗಬೇಕು, ನನ್ನ ಗಂಡನಿಗೆ ಮತ್ತು ಆ ಹೆಂಗಸಿಗೆ ಶಿಕ್ಷೆಯಾಗಬೇಕು, ನನಗೆ ಪೊಲೀಸರವರಲ್ಲಿ ನಂಬಿಕೆ ಇಲ್ಲ ಎಂದು ಒತ್ತಿ ಹೇಳಿದ್ದಳಾದರೂ ಮುಂದೊದಗುವ ಗೊಡವೆಗಳಿಗೆ ಸಿಕ್ಕಿಕೊಳ್ಳಲು ಹಿಮವಂತನಿಗೆ ಇಷ್ಟವಿರಲಿಲ್ಲ. ಜೊತೆಗೆ ಈ ಕೆಲಸವನ್ನು ಸ್ವಯಂ ಪ್ರೇರಿತನಾಗಿ ವಹಿಸಿಕೊಂಡು ಅದನ್ನು ಪರಿಹರಿಸಲು ಆತ ಸಿದ್ಧನಿರಲಿಲ್ಲ. ಆರ್ಥಿಕ ಪರಿಸ್ಥಿತಿಯೂ ಅದಕ್ಕೆ ಒಂದು ಕಾರಣವಾಗಿತ್ತು. ಆದ್ದರಿಂದ ಇದನ್ನೆಲ್ಲ ನೋಡಿಕೊಳ್ಳಲು ಪೊಲೀಸರೇ ಸರಿಯೆಂದು ನಿರ್ಧರಿಸಿದ್ದ ಹಿಮವಂತ್ ಮರು ಯೋಚಿಸದೆ ಅವರುಗಳಿಗೆ ವಿಷಯ ಮುಟ್ಟಿಸಿದ. ಈ ವಿಷಯ ತಿಳಿಯುತ್ತಲೇ ಅಲರ್ಟ್ ಆದ ಇನ್ಸ್ಪೆಕ್ಟರ್ ವಿಕರ್ಣನು ತಕ್ಷಣವೇ ಸ್ಟೇಷನ್ನಿನಲ್ಲಿದ್ದ ಒಂದಿಬ್ಬರು ಕಾನ್ಸ್ಟೇಬಲ್ಗಳ ಜೊತೆಗೆ ಘಟನೆ ನಡೆದ ಜಾಗಕ್ಕೆ ತಡ ಮಾಡದೆ ಹೊರಟು ಬಂದಿದ್ದ. ಇದೊಂದು ಹೈ ಪ್ರೊಫೈಲ್ ಕೇಸ್ ಎಂಬುದು ಅವನಿಗೆ ಫೋನಿನಲ್ಲಿಯೇ ಅರಿವಾಗಿತ್ತು. 38ರ ಹರೆಯದ ಸದೃಢದೇಹಿ ಮಿಲಿಟರಿ ಹೇರ್ ಕಟ್ಟಿನ ವಿಕರ್ಣನು ತನ್ನ ತೀಕ್ಷ್ಣ ಕಣ್ಣುಗಳ ಮೂಲಕ ಹರಿತವಾದ ನೋಟವನ್ನು ಬೀರುತ್ತಾ ಜೀಪಿನಲ್ಲಿ ಬಂದಿಳಿಯುತ್ತಲೇ ಅಲ್ಲೇ ಇದ್ದ ಹಿಮವಂತ್ ಎದುರಾಗಿ ನಮಸ್ಕಾರ ಸರ್ ಎಂದ. ಕ್ರೈಮ್ ನಡೆದ ಸ್ಥಳದಲ್ಲಿ ಬಹಳ ಹೊತ್ತು ಇರುವುದು ಸರಿಯಲ್ಲವೆಂದು ನಿರ್ಧರಿಸಿದ್ದ ಹಿಮವಂತನು ಚಾಂದಿನಿಯೊಟ್ಟಿಗೆ ಕೆಳಗಿಳಿದು ಬಂದು ಪೊಲೀಸರ ಬರುವಿಕೆಗೆ ಕಾಯುತ್ತಿದ್ದ. ಡಿಟೆಕ್ಟಿವ್ ಹಿಮವಂತ್, ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ ಎನ್ನುತ್ತಾ ಇನ್ಸ್ಪೆಕ್ಟರ್ ವಿಕರ್ಣನು ತನ್ನೆದುರಿಗಿದ್ದ ಗೆಸ್ಟ್ ಹೌಸ್ನತ್ತ ದೃಷ್ಟಿ ಬೀರುತ್ತಿದ್ದಂತೆ ಸರ್, ಮೇಲಿನ ಮಹಡಿ ಎಂದು ಹಿಮವಂತ್ ಆ ದಿಕ್ಕಿನತ್ತ ಕೈ ತೋರಿಸಿದ. ಸರಿ ಬನ್ನಿ ಎಂದು ಆತುರಾತುರವಾಗಿ ಮೇಲಿನ ಮಹಡಿಯತ್ತ ನಡೆದ. ಇನ್ಸ್ಪೆಕ್ಟರ್ ವಿಕರ್ಣನಿಗೆ ಅಲ್ಲಿನ ಕೋಣೆಯೊಂದರಲ್ಲಿ ಸುಟ್ಟು ಕರಕಲಾಗಿ ಬಿದ್ದಿದ್ದ ದೇಹವನ್ನೊಮ್ಮೆ ನೋಡಿ ದಂಗು ಬಡಿದಂತಾಯಿತು. ಸವರಿಸಿಕೊಂಡು ನಂತರ ತನ್ನನ್ನೇ ಹಿಂಬಾಲಿಸಿ ಬಂದಿದ್ದ ಹಿಮವಂತ್ನತ್ತ ತಿರುಗಿ, ಇದು ತಾರಾಗುಪ್ತ ಅನ್ನೋದು ಕನ್ಫರ್ಮಾ ಎಂದು ಕೇಳುತ್ತಿದ್ದಂತೆ, ಹೌದು ಸರ್, ನನ್ನೆದುರೇ ಇದೆಲ್ಲ ನಡೆದು ಹೋಯಿತು. ಆದರೆ ನಾನು ಘಟನೆಯನ್ನು ತಪ್ಪಿಸುವ ಸ್ಥಿತಿಯಲ್ಲಿರಲಿಲ್ಲ ಎಂದು ಹೇಳುತ್ತಿರುವಷ್ಟರಲ್ಲಿ ಇನ್ಸ್ಪೆಕ್ಟರ್ ವಿಕರ್ಣನು ತನ್ನಿಂದ ಕೊಂಚ ದೂರದಲ್ಲಿದ್ದ
ಕಾನ್ಸ್ಟೇಬಲ್ ಗೋಪಾಲಯ್ಯನಿಗೆ, ರೀ ಗೋಪಾಲಯ್ಯ, ಆ್ಯಂಬುಲೆನ್ಸ್ಗೆ ಫೋನ್ ಮಾಡಿ. ಎಷ್ಟೊತ್ತಾಯಿತು? ಅವರುಗಳಿಗೆ ಸೀರಿಯಸ್ನೆಸ್ ಅನ್ನೋದೇ ಇಲ್ವಾ ಎಂದು ಗಟ್ಟಿ ದನಿಯಲ್ಲಿ ಕೇಳುತ್ತಿದ್ದಂತೆ ದೂರದಲ್ಲೆಲ್ಲೋ ಆಂಬ್ಯುಲೆನ್ಸ್ನ ಸೈರನ್ ಸದ್ದು ಕೇಳಿಸಿತು. ಸರ್ ಬಂದ್ರು ಅನ್ಸುತ್ತೆ ಎಂದು 50ಯ ಹರೆಯದ ದಪ್ಪ ಮೀಸೆ ಮತ್ತು ಹುಬ್ಬಿದ ಹೊಟ್ಟೆಯನ್ನಿಟ್ಟುಕೊಂಡು ಉತ್ತರಿಸಿದ ಕಾನ್ಸ್ಟೇಬಲ್ ಗೋಪಾಲಯ್ಯನು ನಂತರ ತನ್ನ ಮಾತನ್ನು ಮುಂದುವರಿಸಿ, ಸರ್, ಫಾರೆನ್ಸಿಕ್ನವರಿಗೂ ಇನ್ಫಾರ್ಮ್ ಆಗಿದೆ. ಅವರು ಇನ್ನೇನು ಬರ್ತಿದ್ದಾರೆ ಎಂದ. ಇದಕ್ಕೆ ಪ್ರತಿಕ್ರಿಯಿಸಿ ಸೀದಾ ಗೋಪಾಲಯ್ಯನ ಹತ್ತಿರ ನಡೆದು ಬಂದ ವಿಕರ್ಣನು, ರೀ ಗೋಪಾಲಯ್ಯನವರೇ, ಸತ್ತೋಗಿರೋದು ತಾರಾ ಗುಪ್ತಾ ಅನ್ನೋ ಫೇಮಸ್ ರೈಟರ್. ಇದೊಂದು ಹೈ ಪ್ರೊಫೈಲ್ ಕೇಸ್, ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ಈಗಲಾದರೂ ಸ್ವಲ್ಪ ಸೀರಿಯಸ್ ಆಗಿ ಕೆಲಸ ಮಾಡಿ. ಪ್ರತಿಯೊಂದು ಪ್ರೊಸೀಜರ್ಗಳು ಬೇಗ ಆಗಬೇಕು. ಹಾಗೆಯೇ ಅವರ ಮನೆಯವರಿಗೆ ಮೊದಲು ಇನ್ಫಾರ್ಮ್ ಮಾಡಿ ಎಂದು ಸೂಚಿಸುತ್ತಲೇ, ಸರಿ ಸರ್, ನಾನೆಲ್ಲ ನೋಡ್ಕೊಳ್ತೀನಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಎಂದ ಗೋಪಾಲಯ್ಯ. ಆದರೂ ಈ ಮಾತಿನಿಂದ ವಿಕರ್ಣನಿಗೇಕೋ ಸಮಾಧಾನವಾದಂತಾಗಲಿಲ್ಲ. ಮತ್ತೊಮ್ಮೆ ಗೋಪಾಲಯ್ಯನನ್ನು ತನ್ನತ್ತ ಕರೆದು, ಈ ಮೀಡಿಯಾದವರಿಗೆ ವಿಷಯ ಲೀಕ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಎಂದು ಹೇಳಿ ಮುಗಿಸ್ತಿರುವಷ್ಟರಲ್ಲಿ ಗೆಸ್ಟ್ ಹೌಸ್ನ ಮುಂದೆ ಆ್ಯಂಬುಲೆನ್ಸ್ ಬಂದು ನಿಂತಿತ್ತು. ಅಷ್ಟರಲ್ಲಿ ಕಾನ್ಸ್ಟೇಬಲ್ ಗೋಪಾಲಯ್ಯನು ಹೇಳಿ ಕಳಿಸಿದ್ದ ಫೋಟೋಗ್ರಾಫರ್ ಕೂಡ ಅಲ್ಲಿಗೆ ಬಂದಿದ್ದ. ಅದಾದ ಸ್ವಲ್ಪ ಹೊತ್ತಿಗೆ ಫಾರೆನ್ಸಿಕ್ನವರು ಸ್ಥಳಕ್ಕೆ ಬಂದಿದ್ದರಿಂದ ಆ ಉಸ್ತುವಾರಿಯನ್ನೆಲ್ಲ ಕಾನ್ಸ್ಟೇಬಲ್ ಗೋಪಾಲಯ್ಯನಿಗೆ ವಹಿಸಿ ಹಿಮವಂತನೊಟ್ಟಿಗೆ ಕೆಳಗಿಳಿದು ಬಂದ ವಿಕರ್ಣನು, ಹೇಳಿ ಏನು ನಡೀತು ಎಂದು ಪ್ರಶ್ನಿಸುತ್ತಾ ತನ್ನ ಜೇಬಿನೊಳಗಿನಿಂದ ಸಿಗರೇಟ್ ಒಂದನ್ನು ಹೊರಗೆಳೆದು ಹಚ್ಚಿದ. ಈ ಅನಿರೀಕ್ಷಿತ ಘಟನೆಯಿಂದ ಆಘಾತಗೊಂಡಿದ್ದ ಚಾಂದಿನಿಯು ಅಲ್ಲೇ ಗೆಸ್ಟ್ ಹೌಸ್ನ ಆವರಣದಲ್ಲಿ ಮೌನವಾಗಿ ಕುಳಿತಿರುವುದನ್ನು ಗಮನಿಸುತ್ತಾ, ಅದೇ ಸರ್, ಸುಮಾರು 12 ಗಂಟೆಯ ಹೊತ್ತಿಗೆ ಲೆಟರ್ ಒಂದು ಬಂದು ನನಗಾಗ ಆಫೀಸಿನಲ್ಲಿದ್ದೆ ಎಂದು ಹಿಮವಂತ್ ದೃಢವಾದ ದನಿಯಲ್ಲಿ ನಡೆದುದೆಲ್ಲವನ್ನೂ ವಿವರಿಸಲು ಮುಂದಾದ. ಇತ್ತ ವಿಕರ್ಣನ ಕೈಯಲ್ಲಿದ್ದ ಸಿಗರೇಟ್ ಪೂರ್ತಿ ಹುರಿದು ಬೂದಿಯಾಗುವುದರೊಳಗೆ ನಡೆದಿದ್ದೆಲ್ಲವನ್ನೂ ಸಂಪೂರ್ಣವಾಗಿ ಹಿಮವಂತ್ ತೆರೆದಿಟ್ಟ. ಅತ್ತ ಫೋರೆನ್ಸಿಕ್ನವರು ತಮ್ಮ ಕೆಲಸವನ್ನು ಶುರುವಿಟ್ಟುಕೊಂಡಿದ್ದರು. ಇತ್ತ ತನ್ನ ಕೈಯಲ್ಲಿ ಇದ್ದ ಸಿಗರೇಟಿನ ಬಡ್ಡೆಯನ್ನು ನೆಲಕ್ಕೆಸೆದು ನಂತರದನ್ನು ಕಾಲಿನಲ್ಲಿ ಹೊಸಕಿ ಹಾಕುತ್ತಾ, ಅಂದರೆ ನೀವೇಳೋ ಪ್ರಕಾರ ಇದೊಂದು ಮರ್ಡರ್ ಎಂದು ವಿಕರ್ಣನು ಅನುಮಾನದ ದನಿಯಲ್ಲಿ ಕೇಳುತ್ತಿದ್ದಂತೆ, ಹೌದು ಸರ್ ಎಂದು ಹಿಮವಂತನ ದನಿಯಲ್ಲಿ ಯಾವುದೇ ಅನುಮಾನವಿರಲಿಲ್ಲ. ಅಷ್ಟರಲ್ಲಿ ತನ್ನ ಮಾತನ್ನು ಮುಂದುವರಿಸಿದ ವಿಕರ್ಣನು, ನೋಡಿ ಹಿಮವಂತ್, ಅಷ್ಟು ಬೇಗನೆ ಇದೊಂದು ಮರ್ಡರ್ ಎನ್ನುವ ನಿರ್ಧಾರಕ್ಕೆ ಬರುವುದು ಸರಿಯಲ್ಲ. ಇದೊಂದು ಸೂಸೈಡ್ ಕೂಡ ಆಗಿರಬಹುದು. ತಕ್ಷಣವೇ ಒಂದು ನಿರ್ಧಾರಕ್ಕೆ ಬರುವಂತಹ ಮಾಮೂಲಿ ಕೇಸ್ ಕೂಡ ಇದಲ್ಲ. ಅದೇನೇ ಇರಲಿ, ಸ್ಟೇಷನ್ನಿಗೆ ಬಂದು ನೀವೊಂದು ರಿಪೋರ್ಟ್ ಸ್ಟೇಟ್ಮೆಂಟ್ ಕೊಟ್ಬಿಡಿ, ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಎನ್ನುತ್ತಿರುವಷ್ಟರಲ್ಲಿ ಗೆಸ್ಟ್ ಹೌಸಿನೆದುರು ನೀಲಿ ಕಾರೊಂದು ಬಂದು ದಡಕ್ಕನೆ ನಿಂತಿತು. ಅತ್ತ ಕಾರಿನಿಂದ ಆತುರಾತುರವಾಗಿ ಇಳಿದ 45ರ ಹರೆಯದ ವ್ಯಕ್ತಿಯೊಬ್ಬ ತನ್ನ ಮೊಗದಲ್ಲಿ ವಿಪರೀತ ಆತಂಕವನ್ನೊತ್ತು ಸೀದಾ ಗೆಸ್ಟ್ ಹೌಸ್ನೊಳಗೆ ಓಡಿ ಹೋದಾಗಲೇ ಟೀ ಶರ್ಟ್ ಮತ್ತು ಪ್ಯಾಂಟನ್ನು ಧರಿಸಿದ್ದ ಆ ವ್ಯಕ್ತಿಯು ಕಣ್ಣೊರೆಸಿಕೊಳ್ಳುತ್ತಾ ಒಂದೇ ಸಮನೆ ಓಡಿದನ್ನು ಗಮನಿಸಿದ ಹಿಮವಂತನು, ಸರ್, ತಾರಾ ಗುಪ್ತಾ ಅವರು ಹೇಳುತ್ತಿದ್ದ ಅವರ ಗಂಡ ಪರಮೇಶ್ ಅವನೇ ಅಂತ ಅನ್ಸುತ್ತೆ. ಅವನನ್ನು ಇನ್ವೆಸ್ಟಿಗೇಟ್ ಮಾಡಿದರೆ ಏನು ನಡೀತು ಅನ್ನೋದು ತಿಳಿಯುತ್ತೆ ಎನ್ನುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಸಣ್ಣಗೆ ನಕ್ಕ ವಿಕರ್ಣನು, ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ ಹಿಮವಂತ್, ಆದರೆ ಅದಕ್ಕೂ ಮೊದಲು ತಾರಾ ಗುಪ್ತಾ ಅವರು ನಿಮಗೆ ಕಳುಹಿಸಿದ್ದ ಡೆತ್ ನೋಟನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿ. ಈ ಕೇಸಿಗೆ ಬಹುಮುಖ್ಯ ಎವಿಡೆನ್ಸ್ ಎಂದವನ ದನಿಯಲ್ಲಿ ಸಣ್ಣ
ಆರ್ಡರ್ ಇತ್ತು. ಇದಕ್ಕೆ ಪ್ರತಿಯಾಗಿ ಸರಿ ಎನ್ನುತ್ತಾ ಸೀದಾ ಚಾಂದಿನಿಯತ್ತ ನಡೆದು ಹಿಮವಂತನು ಅವಳಲ್ಲಿ ಆ ಡೆತ್ ನೋಟಿನ ಕುರಿತು ವಿಚಾರಿಸುತ್ತಿದ್ದಂತೆ, ಅದು ಕಾರಿನ ಹಿಂಬದಿಯ ಸೀಟಿನಲ್ಲಿದೆ ಎಂದು ಚಾಂದಿನಿಯು ಉತ್ತರಿಸಿದಳು. ಅವಳ ದನಿಯಲ್ಲಿ ಸಣ್ಣನೆಯ ನಡುಕವಿತ್ತು. ಸರಿ, ನೀನಿಲ್ಲೇ ಕೂತಿರು, ಸ್ವಲ್ಪ ಹೊತ್ತಷ್ಟೇ ಎಂದೇಳಿ ಸೀದಾ ತನ್ನ ಕಾರಿನತ್ತ ನಡೆದ ಹಿಮವಂತ. ದಾರಿಯಲ್ಲಿ ಸಿಕ್ಕ ವಿಕರ್ಣನು ಏನಾಯ್ತು, ಎನಿ ಪ್ರಾಬ್ಲಮ್ ಎಂದು ವಿಚಾರಿಸುತ್ತಿದ್ದಂತೆ, ಏನಿಲ್ಲ ಸರ್, ಈಗಲೇ ತಂದುಕೊಡ್ತೀನಿ ಎನ್ನುತ್ತಾ ಸೀದಾ ತನ್ನ ಹಸಿರು ಬಣ್ಣದ ಕ್ಯಾಡಿಲಾಕ್ ಕಾರ್ನತ್ತ ನಡೆದ. ಗೆಸ್ಟ್ ಹೌಸ್ನೊಳಗೆ ಪರಮೇಶನು ತಾರಾ ತಾರಾ ಎಂದು ಜೋರಾಗಿ ಕಿರುಚುತ್ತಿದ್ದು ಮತ್ತು ಅವನ ತಲೆಯನ್ನೆತ್ತಿಸುತ್ತಿದ್ದ 2 ಕಾನ್ಸ್ಟೇಬಲ್ಗಳಿಂದ ಉಂಟಾಗುತ್ತ ಗದ್ದಲದೆಡೆಗೆ ಕಿವಿ ಕೊಡುತ್ತಾ ತನ್ನ ಕಾರಿನ ಬಳಿ ಬಂದ ಹಿಮವಂತನು ಕಾರಿನ ಹಿಂಬಾಗಿಲ ತೆರೆಯುತ್ತಿದ್ದಂತೆ ಅದರಲ್ಲಿ ದೃಶ್ಯವನ್ನು ಕಂಡು ಅವನಿಗೆ ಅವನನ್ನೇ ನಂಬಲಾಗಲಿಲ್ಲ. ಕಾರಿನ ಹಿಂಬದಿಯ ಸೀಟಿನಲ್ಲಿದ್ದ ತಾರಾ ಗುಪ್ತಳು ಕಳುಹಿಸಿದ್ದ ಡೆತ್ ನೋಟ್ ಬೆಂಕಿಯಲ್ಲಿ ಹುರಿದು ಅರ್ಧಂಬರ್ಧ ಸುಟ್ಟ ಸ್ಥಿತಿಯಲ್ಲಿತ್ತು. ಆ ಉರಿಯ ನಡುವೆ ಬದುಕುಳಿದಿದ್ದ ಚಿಕ್ಕ ಪೇಪರ್ನ ತುಂಡೊಂದನ್ನು ದಂಗು ಬಡಿದಂತೆ ಕೈಯಲ್ಲೆತ್ತಿಕೊಂಡು ಹಿಮವಂತನು ಅದರೆಡೆಗೆ ದೃಷ್ಟಿ ಬೀರುತ್ತಲೇ ಹೆಂಗಸು ಎಂಬ ಪದವಷ್ಟೇ ಕಾಣಿಸಿತು. ಅತ್ತ ದೂರದಲ್ಲಿ ನಿಂತು ಇದನ್ನೆಲ್ಲ ಗಮನಿಸುತ್ತಿದ್ದ ಹೆಂಗಸಿನ ಆಕೃತಿಯೊಂದು ಹಿಮವಂತನ ಗಮನಕ್ಕೆ ಬಾರದಂತೆ ಆ ಕಡುಗತ್ತಲಲ್ಲಿ ಕರಗಿ ಹೋಯಿತು.